ಬಸಮ್ಮ ಮಾಡಿದ ಮೊದಲನೆಯ ದೋಸೆ ಇದೆ. ಇಂದ ಹೆಂಗಾಗ್ಯದಲ್ಲ ಅದ ಹಂಗೆ ರೌದು ಮತ್ತೆ ರವದ್ ಹಿಂಗೆ ಅದ್ದಾನೆ. ಇದಲ್ಲ, ಇದು ಮೊದಲ ಮಾಡಿದ ದೋಸೆ, ಸೆಕೆಂಡ್ ಮಾಡಿದ ದೋಸೆ. ನೀನು ಮೊದಲನೇ ನೀತಿನವ ಏನೇ ಆರಾಮಿಲ್ಲ ಏನೇ ಎಲ್ಲ ಹೇಳಕ್ ಬಾಕ್ಸ್ ಕೊಟ್ಟ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನ್ನದರ್ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂದ್ರ ಬಸಮ್ಮವ್ರು ಹೊಸದಾಗಿ ಏನ ಅಡಿಗೆ ಮಾಡ್ಲಕತ್ತಾರ ಗಾಯ್ಸ್ ನಮ್ಮ ಮನ್ಯಾಗ. ಅದ ಅಡಿಗೆ ಹೆಸ್ರು ಏನಂತ ನನಗನ ಗೊತ್ತಿಲ್ಲ, ಅವ್ರಿಗೆ ಕೇಳಂಬ್ರಿ ಏನಂತ. ಯಾರು ಈ ವಿಡಿಯೋ ಹೊಸಬ್ರು ನೋಡ್ಲಕತ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಸ್ರ ಅಂತ ಹೇಳ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಏನ್ ಮಾಡ್ಲಕತ್ತಾಳ? ಎದರ ದಾಸೆ? ಚಿಕನ್ ರವಾ ದೋಸೆ ಮಾಡ್ಲಕತ್ತಾಳ ಅಲ್ರಿ ಧರ್ಮಪತ್ನಿ ಹೊಗೆ ಟೆಬ್ಸಿರಲ್ರಿ ಮನ್ಯಾಗ. ಇರ್ಲಿ ಬಸಮ್ಮವ್ರ ಈ ಕಡೆ ನೋಡ್ರಿ ಒಂದ್ ಸೆಕೆಂಡ್. ಇವತ್ತ ಅಡಿಗೆಗೆ ಸ್ಪೆಷಲ್ ಏನ್ ಮಾಡಿರಿ? ಹಾ ಸ್ವಲ್ಪ ತಿರುಗಿ ಈ ಕಡೆ ಚಂದ ತಿರುಗಿ ಹೇಳು. ಯಾಕಡೆ ಬರನ್ ನಾನೇ ಬರಂದೇನ? ಇರ್ಲಿ ನಿಂಬಿದೆ ಎಮ್ಮಿ ಮುಂದೆ ಹೋಗಲ್ಲ, ನಂಬಿದೆ ಕ್ವಾಣ ಹಿಂದೆ ಇರುತ್ತೆ. ಶಿವ ನೀನಪ್ಪ. ಹಾ ಹೇಳ್ರಿ ಏನ್ರಿ ಇವತ್ತು ಬಸಮ್ಮರ ಅಡಿಗೆ ಸ್ಪೆಷಲ್ ಏನಂದ್ರ ಹಾ ಇವತ್ತು ಶುಕ್ರವಾರ ಹಾ ಸ್ಪೆಷಲ್ ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಹಾಕಿ ಆಲೂಗಡ್ಡಿ ಅನ್ನ ದೋಸೆ ರವಾ ದೋಸೆ ಮಾಡ್ಲಕ್ ರವಾ ದೋಸೆ ಮಾಡ್ಲಕತ್ತಿ. ನೋಡಮ್ಮ ಒಂದ್ ದೋಸೆ ಹಾಕಿದ್ದು ತೋರ್ಸ. ಇಲ್ಲಿ ನೋಡ್ರಿ ಗಾಯ್ಸ್ ಬಸಮ್ಮ ಇಲ್ಲೇ ಇದೇ ನಾ ಮುಚ್ಚಿ ಹಾಕಿದಲ್ಲ. ಏನ್ ಮುಚ್ಚಬೇಕು? ದೋಸೆ ನೀವು ಐಟಮ್ ನೋಡ್ರಿ ಗಾಯ್ಸ್, ನೀವು ದೋಸೆ ಹಾಕಿ ಮುಚ್ಚಿಟ್ಟ ನೋಡ್ರಿ ಗಾಯ್ಸ್. ನೋಡಮ್ ತೆರಿ ಅದಂಗ ಫಸ್ಟ್ ದೋಸೆ ನೋಡ್ರಿ ಗಾಯ್ಸ್, ನಮ್ಮನೆ ರುಚಿಕರವಾದ ದ್ವಾಸೆ. ದ್ವಾಸೆಯಮ್ಮ ದ್ವಾಸೆ ಬಸವ ಮಾಡಿದ ದ್ವಾಸೆ. ದೋಸೆ ಏನೇ ಏನಮ್ಮ ಅದ? ಗರಿ ದೋಸೆ. ಇಲ್ಲಿ ನೋಡ್ರಿ ಗಾಯ್ಸ್ ಬಸಮ್ಮ ಮಾಡಿದ ಮೊದಲನೆಯ ದೋಸೆ ಇದೆ. ಇಂದ ಹೆಂಗಾಗ್ಯದಲ್ಲ ಅದ ಹಂಗೆ ರೌದು ಮತ್ತೆ ರವದ್ ಹಿಂಗೆ ಅದ್ದಾನೆ. ನೋಡ್ರಿ ಗಾಯ್ಸ್ ನಮ್ಮನೆ ದೋಸೆ, ಬನ್ನಿ ದೋಸೆ ತಿನ್ನಿ. ಇದ್ರ ಜೊತೆ ಆಲೂಗಡ್ಡಿ ಮಾಡ್ಯಾಳ, ಮೊದಲನೇದು ಹಾಕಿದಳ ಹಾಕ್ಲಕೈತ ನೋಡ್ರಿ ಗಾಯ್ಸ್. ದೊಡ್ಡ ಹಾಕ್ಲೆ ಸಣ್ಣ ಹಾಕ್ಲೆ? ಹಾ ದೊಡ್ಡ ಹಾಕ್ಲೆ ಸಣ್ಣ ನಿನಗೆ ಏಟು ಬರ್ತಾವ ಆಟ ಹಾಕ. ಬಿಂದಮ್ಮ ಇವತ್ತೇನು ಏನ್ ಮಮ್ಮಿ ಸ್ಪೆಷಲ್ ಮಾಡ್ಲಕೈತಾಳಲ್ಲ? ಬಿಂದ ದಾಸೆ ಅಮ್ಮ ದಾಸೆ ಆಡಾಡು. ಮುಂದೆ ಹಂಗಲ್ಲ ಸೊಟ್ಟಿ ಕಂಗಾಡ್ತಲ್ಲ ಚಿಂಟಿನ ನೋಡ್ತಲ್ಲ. ದೋಸೆ ಅಮ್ಮ ದೋಸೆ ಗರಿ ದೋಸೆ ಇದು ಅಮ್ಮ ಮಾಡಿದ ದೋಸೆ ಅಂತ ಆಡ್ತಿಲ್ಲ. ಅಮ್ಮ ಮಾಡಿದ್ದ ಅನ್ಬೇಡ, ಬಸವ ಮಾಡಿದ ದೋಸೆ ಅನ್ಬೇಕ್ ನೀ. ಅದರ್ದನ್ಕ ಹುಚ್ಚನ ಇದೆ. ಏನ ನೋಡ್ರಿ ಗಾಯ್ಸ್ ದೋಸೆ ಮಾಡ್ಲಕತ್ತಾರ ಸ್ಪೆಷಲ್. ಅಲ್ಲ ಈಚೆಗೆ ಸೈಡ್ ನೋಡಿದ್ರ ದೋಸೆ ಅಂತಾರ, ಈ ಸೈಡ್ ನೋಡಿದ್ರೆ ಯಾರು ಅನ್ಬೇಕು? ಕಾಮೆಂಟ್ ಮಾಡಿ. ನೋಡ್ರಿ ಮತ್ತೊಂದು ರೆಡಿ ಆಯ್ತು ಗಾಯ್ಸ್. ದೋಸೆ ಗೀಸೆ ಎಲ್ಲ ರೆಡಿ ಮಾಡ ಸುಡಿ ಅಟ ಕಡೆ ಸುಡಿ ನೋಡ್ರಿ ಗಾಯ್ಸ್ ದೋಸೆ ಎಲ್ಲ ರೆಡಿ ಮಾಡ್ಲಕತ್ತ. ಸೀದಾ ಅಡಿಗೆ ಅವ್ರ ಆ ಕಡೆ ಮಾಡ್ತಿರ್ತಾರ, ನಾವು ಈ ಕಡೆ ಅಣ್ಯಂಬ್ರನ. ಇಲ್ಲಂದ್ರೆ ನನಗೆ ಹಸುವಾಯ್ತು ಗಾಯ್ಸ್ ಜಾಸ್ತಿ, ನಾವು ಊಟ ಮಾಡೋಣ ಹತ್ತಿರ್ರಿ. ಇಲ್ಲಿ ನೋಡ್ರಿ ಗಾಯ್ಸ್ ದೋಸೆದಾಗ ಇಲ್ಲಿ ಮಾಡ್ಯಾರ ನೋಡ್ರಿ ಸಾಂಬಾರು. ಇಲ್ಲೇ ಇದು ಮಾಡಿದ ಚೌಟ ಇಲ್ಲಲ್ಲ, ಇಲ್ಲ ಓ ಅದ್ರಾಗ ಹಾಕ್ಲಿಕ್ಕೆ
ನೋಡ್ರಿ ಗಾಯ್ಸ್ ದ್ವಾಸೆದಾಗ ನಮ್ಮ ಮನೆ ಊಟ ಯಾರ್ಯಾರು ಗುಣ ಕಾಯಿಸ್ತದ ಕಮೆಂಟ್ ಮಾಡ್ರಿ ಗಾಯ್ಸ್. ಅಕೌಂಟಿಗೆ ಹಾಕ್ನ ಪಾಸ್ಬುಕ್ ನಂಬರ್ ಕಳಿಸ್ರಿ, ಅಕೌಂಟಿಗೆ ಸೆಂಡ್ ಮಾಡ್ತೀನಿ. ಅಲ್ಲ ಕಂಟಿಗಲ್ಲ ಹಾಂ ವಾಟ್ಸಪ್ನ್ಯಾಗ ವಾಟ್ಸಪ್ನಾಗ ನೀವು ವಾಟ್ಸಪ್ದಾಗ ನಂಬರ್ ಹಾಕ್ರಿ, ವಾಟ್ಸಪ್ದಾಗ ಶೇರ್ ಮಾಡ್ತೀವಿ ನಾವು ದಾಸೆ. ಕಮಾನ್ ಗೈಸ್ ಕಮಾನ್. ತಡೆಮ್ಮ ದಾಸೆ ನೋಡಮ್ಮ ದಾಸೆ ಬಸ ಎಡ್ಡೆ ಗಡ್ಸಂದೆ ಫಸ್ಟ್ ಎಡ್ಡೆ ತೊಗೊಂಬಂದೀನಿ. ಹೆಂಗಾಗಿ ವಾಪಸ್ ದ್ವಾಸೆ ಹಾಂ ಮೆತ್ತಗ ಅದು ಆಲೂಗಡ್ಡೆ ಪಲ್ಯಕ್ಕೆ ಸೂಟ್ ಆಗ್ಯದಲ್ಲ, ಚಂದ ಖಾರ ಇದಂತ ಸುಮ್ಮನೆ ಖಾರ ಆಗ್ಯದಲ್ಲ ಉರಿಯರ್ ಹಿಮಾಲು ಪಿಮಾಲು ಹೆಂಗಾರ ಖಾರ ಎಲ್ಲ ಖಾರ ಜಗ್ಗಿ ಅದ ನೋಡಿ ತಿಳಿಸಿ ಹಾಕಿ ಸ್ವಲ್ಪ ಮಾಡಂದ್ರ ಇದಲ್ಲ, ಇದು ಮೊದಲ ಮಾಡಿದ ದೋಸೆ, ಸೆಕೆಂಡ್ ಮಾಡಿದ ದೋಸೆ. ನೀನು ಮೊದಲನೇ ನೀ ತಿನ್ನವ, ಸೆಕೆಂಡ್ ನಾ ತಿಂತೀನಿ. ಟೇಸ್ಟ್ ನೋಡೋಣ ಬನ್ನಿ ಗೈಸ್, ಹೆಂಗ್ ಮಾಡ್ಯಾಳ ಹಂಗಿಲ್ಲ. ಆಹಾ ಬಾಯಾಗ ನೀರು ಕಡಿಯಕೈತವ. ಕಮ್ ಆನ್ ಗೈಸ್. ವಾವ್ ಮಿಂಟ್ರಿ ಹೋಟೆಲ್ ಅದಕ್ಕೆ ದೋಸೆ ಈಗ ಜಸ್ಟ್ ಊಟ ಆಯ್ತು ಗಾಯ್ಸ್. 4 ದ್ವಾಸೆ ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ಯನ ಉಂಡೆ. ಉಣಕಾಲಕ್ಕೆ ಏನು ಅನಿಸ್ಲಿಲ್ಲ, ಈಗ ಅನ್ಸ್ಲಕೈತದ, ಬಾಯಿ ಉರಿಲಕೈತದ. ಖಾರ ಸ್ವಲ್ಪ ಜಗ್ಗಿ ಹಾಕಿ ಹಸಿಮೆಣಸಿನ್ಕಾಯಿ ಖಾರ ಬಾಯಿ ಉರಿಲಕೈತದ. ಈಗ ಇನ್ನೊಂದು ಏನಪ್ಪ ಅಂದ್ರೆ ಬಸಮ್ಗೆ ಸ್ವಲ್ಪ ಆರಾಮಿಲ್ಲ, ಅದೇನೋ ಕುರುಪ್ ಆಗ್ಯದಂತ, ಅದನ್ನ ನಡ್ಲಾಕ್ ಬರವಲ್ತು. ಅದ್ರ ಸಲಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟೀನಿ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋಣ ಬರೀ ಗಾಯ್ಸ್. ತಿಕ್ಕಿನ ಸಲ ಇಬ್ಬರು ರಜೆ ಹಾಕಿವಿ ನೋಡ್ರಿ ಗಾಯ್ಸ್ ಕೆಲಸ. ಅಲ್ಲಮ್ಮ ರಜೆ ಅದಕ್ಕೆ ಮಾಡಿಸಿದಿ? ಏನೇ ಆರಾಮಿಲ್ಲ ಏನೇ ಎಲ್ಲ ಹೇಳಕ್ ಬಸ್ ನಾ ಹೇಳ್ದಂಗೆ ಕುರುಪಾಯ ಅದಂತ ಇರ್ಲಿ ತಗೋರಿ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ, ಮಾಡಿಕೊಂಡಿವಿ ಅಂತ ತೋರಿಸ್ಕೊಂಡ್ ಬರ್ಲೇಬೇಕು ನಾವು. ಹೋಗಂಬರಿ ಹಾಸ್ಪಿಟ್ಲಿಗೆ ಹೋಗಂಬರಿ. ಗಾಡಿ ಮನ್ಯಾಗ ಗಾಡಿ ಅದ ಇಲ್ಲಂತಿಲ್ಲ, ಹತ್ರ ಅದ ಇಲ್ಲಿಂದ. ಇಲ್ಲಿ ಹಿಂಗೆ ಸ್ಟೇಟ್ ಹೋಗಿ ರೈಟ್ಗೆ ಹೋಗ್ಬೇಕು, ಹತ್ರನೇ ಅದ ಹಾಸ್ಪಿಟ್ಲ್. ಅದ್ರ ಸಲಾಗಿ ಗಾಡಿ ಬಿಟ್ಟು ಹೊಂಟೀವಿ, ನಡ್ಕಂತಾನೆ ಹೊಂಟೀವಿ ಗಾಯ್ಸ್. ಗಾಡಿ ಮೇಲೆ ಪೂರ ಮಂಡ ಬೀಳ್ತದ ಜೀವನ. ಗಾಡಿ ಮೇಲೆ ಕುಂತು ಗಾಡಿ ಮೇಲೆ ಹೋಗಿ ಗಾಡಿ ಮೇಲೆ ಬರ್ಲಿಕ್ಕೆ ನಾವೇನು ಇದ್ದು ರೊಕ್ಕದಾರಲ್ಲ. ಬಂತು ನೋಡ್ರಿ ಗಾಯ್ಸ್, ಒಂದು 15 ನಿಮಿಷ ದಾರಿ ಅದು ಇರೋದೆ ಹಾಸ್ಪಿಟ್ಲು. ಕಾಕ ನಡಿ ಒಳಕ, ಇಲ್ಲಿ ಕಾಣಿಸುತ್ತೆ ನೋಡ್ರಿ ಹಾಸ್ಪಿಟ್ಲ್. ಇದೇ ಹಾಸ್ಪಿಟ್ಲ್. ಲೇಡೀಸ್ ಅದಾರ ಜೆಂಟ್ಸ್ ಅದಾರ ಗೊತ್ತಿಲ್ಲ, ಕೇಳಂಬರಿ. ನೋಡಿ ಗಾಯ್ಸ್ ಇಂಜೆಕ್ಷನ್ ಮಾಡ್ಕೊಂತ ಇಂಜೆಕ್ಷನ್ ಜಸ್ಟ್ ಈಗ ತೋರಿಸ್ಕೊಂಡಿವಿ ಗಾಯ್ಸ್. ನನಗೊಂದು ಪೂಜೆ ಮಾಡಿದ್ನ, ಇಲ್ಲಿ ನೋಡ್ರಿ ನಂದಿದೆ ಬಸ್ ಸಂಬಂಧ ಇಲ್ಲ ನೋಡ್ರಿ. ಈಗ ನನಗೊಂದು TT ಇಂಜೆಕ್ಷನ್ ಮಾಡಿದ. TT ಇಂಜೆಕ್ಷನ್ ಮಾಡಿಸೋಕಾಲಕ್ಕೆ ಏನು ಅನಿಸಿಲ್ಲ, ಮಾಡಿಸ್ಕೊಂಡ ಮೇಲೆ ಸ್ವಲ್ಪ ಟೊಂಕ ಮಗಂದು ಬಾದಾಗ್ಲಕ್ಕಿತ್ತು. ಅದು ಚುಚ್ಚಕ್ಕೆ ಇಲ್ಲ, ಅವು ಭಾಳ ಅಂದ್ರೆ ಭಾಳ ಸ್ಮೂತ್ ಮಾಡಿದ್ನ ಇಂಜೆಕ್ಷನ್, ಹಂಗೇನಿಲ್ಲ. ಚುಚ್ಚಕಾಲಕ್ಕೆ ಏನು ಅನಿಸಿಲ್ಲ, ಚುಚ್ಚಿದ ಮೇಲೆ ನೋವಾಗ್ಲಕ್ಕೈತೈತೆ ಗಾಯ್ಸ್. ಅದು ತೋರಿಸ್ಕೊಂಡಿವಿ. ಬಿಲ್ 979 ಆಯ್ತು ಇಬ್ಬರದು. ಏನು ಮಾಡೋಕ್ಕಾಗೋದಿಲ್ಲ, ಸಂಪಾದನೆ ಮಾಡೋದು ನಾವು ಚೆನ್ನಾಗಿರಲ್ಲ ಅಂತ. ಈಗ ಸಂಪಾದನೆಗೆ ದುಡ್ಡು ಒಯ್ತು ಅದು ಮಾಡಿತ್ತಂದ್ರೆ ಆಗೋದಿಲ್ಲ. ಸೀದಾ ಮನೆಗೆ ಹೋಗೋಣ. TT ಇಂಜೆಕ್ಷನ್ ಹಂಗೆ
ನಿನಗೆ ಮಾಡಿದ್ನಲ್ಲ ನಿನಗೇನು ಅನ್ಸ್ಲಿಲ್ಲ ನಾ ಬಾದಂತ ಹಂಗೆಲ್ಲ ಕುಚ್ಚಿ ತೆಗಿಯೋದಂತಲ್ಲ ಕುಚ್ಚ ಸ್ವಲ್ಪ ಬೆನತ್ತು ಮತ್ತೆ ಆ ಸ್ವಲ್ಪ ಅಂದ್ರೆ ಭೀ ಅಷ್ಟು ಬೇನೆ ಇಲ್ಲ ಮೂರ್ ಕಡೆ ಜಗ್ಗಿತೇನೆ. ನಿಮ್ಮ ಈಗ ಜಸ್ಟ್ ಹಾಸ್ಪಿಟ್ಲಿಂದ ಬಂದೀವಿ ಗಾಯ್ಸ್. ಬಂದ ಮನ್ಯಾಗ ಕುಂತೀವಿ. ಈಗ ಗೋಲಿಗಳು ನುಂಗಬೇಕು. ಈಗ ಬರೀ ಹೊಟ್ಲಿ ನುಂಗಿ ಒಂದು 1/2 ಬಿಟ್ಟು ಊಟ ಮಾಡ್ಬೇಕು. ಊಟ ಮಾಡಿ ತಿರ್ಗಿ ಮತ್ತೆ ಗೋಲಿ ಹಾಕಿಬೇಕು ಅವು ಟೈಮ್ ಸರಿಯಾಗಿ. ಸದ್ಯಕ್ಕೆ ಇದು ಯಾವ್ದು ಹೋಮಿಯೋಪತಿ ಝೋನ್ ಏನೇನೋ ಕೊಟ್ಟಾನ ಗೋಲಿ ಒಂದು. ಬರೀ ಹೊಟ್ಲಿ ಗೋಲಿ ನುಂಗ್ಲಕ್ಕ ಕಿಲ್ ನೋಡ್ರಿ ಗಾಯ್ಸ್ ನಮ್ಮ ಅಮ್ಮ ನೋಡು. ಹಾಂ ತೋರ್ಸಂಬಂದಿ ಗೋಲಿ ಕೊಟ್ಟನ ಆರಾಮದಂತೇಳಿ ಆಕಿನ ತೋರಿಸ್ಕೊಂಡ ನಾನು ತೋರಿಸ್ಕೊಂಡೆ. ಮಲ್ಲಮ್ ಕೊಟ್ಟ ಮನ್ಸಿಗೆ ಬಾ ಗಡ್ಸ್ ಫಸ್ಟ್ ಬರೀ ಹೊಟ್ಲೆ ಗೋಲಿ ಹಾಕ್ಯಾನ ಗಾಯ್ಸ್. ಅವಾಗ ದೋಸೆ ಉಂಡಿದ್ನಿ ಇಲ್ಲ ಅಂತಿಲ್ಲ, 2 ದೋಸೆ ತಿಂದಿದ್ನಿ ಅಷ್ಟೇ. ಖಾರ ಜಾಸ್ತಿ ಹತ್ತಲಕ್ಕಿತ್ತಲ್ಲ ಅದಕ್ಕೆ ತಿಂದಿದ್ನಿ. ಇಲ್ಲಿ ನೋಡ್ರಿ ಗೋಲಿ ಯಾವ ಬಣ್ಣದಾಗದ, ವೈಟ್ ಈಚಕಲ್ದ ನೇರಳೆ ಹಣ್ಣಿನ ಬಣ್ಣ ಅದ. ಅದಕ್ಕೆ ಏನಂತಾರ ಪರ್ಪಲ್ ಪರ್ಪಲ್ ಪರ್ಪಲ್. ಅಲೇ ಕೊಟ್ಟು ಮಗ ಸ್ವಲ್ಪ ಇಸ್ಸಿಗದ ನಡೀತದ. ಯಾರು ಈ ವಿಡಿಯೋ ಹೊಸಬರು ನೋಡ್ಲಕತ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು 1000 ರೀಚ್ ಮಾಡಿಸ್ರ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಗಾಯ್ಸ್. ಬಾಯ್. ಬಿಂದವ್ ಆಫ್ ಮಾಡ್ತೀನಿ.